लेकिन आपके समझ में नहीं आता हो। इसके वास्ते ये मेरा भाई तो बोल रहा है हिंदी में बात करो बोल के, लेकिन मैं कन्नड़ा में बात करना अच्छा समझता हूँ। ಇವತ್ತು ಜನ್ನತ್ ನಗರ್ನಲ್ಲಿ ಸುಮಾರು 790 ಮನೆಗಳಿಗೆ ಹಕ್ಕುಪತ್ರ ಕೊಡುವಂತಹ ಕೆಲಸ ಬಹುಶಃ ಬಹುದಿನಗಳ ಬೇಡಿಕೆ ಆಗಿತ್ತು. ಇಷ್ಟು ದಿನ ಇದು ನಿಮ್ಮ ಮನೆ ಇದ್ರೂ ಕೂಡ ನೀವು ಬಾಡಿಗೆ ಮನೆಯಾಗಿದ್ದಂಗಿದ್ದೀರಿ. ಇದ್ರ ಮೇಲೆ ನಿಮ್ಮ ಹಕ್ಕು ಇರಲಿಲ್ಲ, ಯಾವುದೇ ಲೋನ್ ತಗೊಳಕ್ ಆಗ್ತಿರ್ಲಿಲ್ಲ, ಯಾವುದೇ ಸರ್ಕಾರದ ಯೋಜನೆಗಳು ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನೀವು ಸಂಪೂರ್ಣವಾಗಿ ಈ ಹಕ್ಕುಪತ್ರ ಕೊಟ್ಟ ಮೇಲೆ ಕೆಲವೇ ದಿನಗಳಲ್ಲಿ ಇದನ್ನ ನೋಂದಣಿ ಕೂಡ ಮಾಡಿಕೊಡ್ತೀವಿ. ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ. ಇದೊಂದು ವಿಶೇಷವಾದಂತಹ ಸಂದರ್ಭ. ಇದರ ಜನ್ನತ್ ನಗರನ ಮುತೋಲಿಗಳಾದಂತ ಕಲಂದರ್ ಅವರು ಇದ್ದಾರೆ. ಅವರು ಅನೇಕ ಬಾರಿ ಮೇಲಿಂದ ಮೇಲೆ ಒಂದೊಂದ್ಸಾರಿ ನನ್ನ ಕಡೆ ಗಲಾಟೆ ಮಾಡ್ಕೊಂಡು ಹೋಗ್ಯಾರ. ಸಾಹೇಬ್ರ ನಮ್ ಕೆಲ್ಸ ಆಗೋಲ್ದು. ಮತ್ತ ಅಲ್ತಾಫ್ ಕಿತ್ತೂರು ಅವರು ಬರೀ ಒಂದ್ ಏರಿಯಾದ ಕೇಳಂಗಿಲ್ಲ, ಹುಬ್ಬಳ್ಳಿ ಅರ್ಧ ಭಾಗದ ಏರಿಯಾದ ಕೇಳ್ತಾರ, ಅಲ್ಲಿದಾಗಿಲ್ಲ ಇಲ್ಲಿದಾಗಿಲ್ಲ ಅಂತೇಳಿ. ಇವತ್ತು ಕಲಂದರ್ ಸಾಹೇಬ್ರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ, ನೀವು ಏನೇನು ನಿಮ್ಮ ಬೇಡಿಕೆಗಳದಾವ ಮುಂದಿನ ಬಾರಿ ನಾನು ಶಾಸಕನಾಗಿ ಬಂದ ಮೇಲೆ ನಿಮ್ ಒಂದೇ ಒಂದು ಕೆಲಸನೂ ಬಿಡಂಗಿಲ್ಲ, ಎಲ್ಲಾ ಕೆಲಸ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಹತ್ಕೊಂಡು ಅನೇಕ ಮುಖ್ಯಮಂತ್ರಿಗಳ ಸಾಹೇಬರು ತಾವೆಲ್ಲ ಅದಿರಿ, ಅನೇಕರು ತಮ್ಮ ಬೇಡಿಕೆ ಕೂಡ ಮೇಲಿನ ಮೇಲೆ ಎಲ್ಲ ಮಾಡಿದಿರಿ. ಈ ಸಂದರ್ಭದಲ್ಲಿ ಸಹೋದರಿ ಕಾರ್ಪೊರೇಟರ್ ಕೂಡ ಇಲ್ಲಿದ್ದಾರೆ. ಜೊತೆಗೆ ನಮ್ಮ ಪಕ್ಷದ ಮುಖ್ಯ ನಾಯಕರುಗಳು ಸ್ಟೇಟ್ ಲೆವೆಲ್ ಲೀಡರ್ಸ್ ಆದಂತ ರಾಜಶೇಖರ್ ಮೆಣಸಿನಕಾಯಿ ಇದ್ದಾರೆ. ಶಿವಾನಂದ ಮುತ್ತಣ್ಣವರು ಬಿಜೆಪಿ ಇದ್ದಾಗ ಬಾಳ ಗಲಾಟೆ ಮಾಡ್ತಿದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಈಗ ಬಯಸಕ್ ಹಚ್ಚು. ಈಗ ಇವತ್ತು ನಮ್ಗೆ ಬಹಳ ದೊಡ್ಡ ಶಕ್ತಿ ಬಂದೈತಿ. ಇವತ್ತು ಈ ಭಾಗದಲ್ಲಿ ಬಹುಶಃ ಏನಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೈತಿ. ನಾ ಬಂದ ಮೇಲೆ 190% ನಮ್ಮ ಭಾಗದಾಗಿನ ಎಲ್ಲಾ ರಸ್ತೆಗಳು, ಎಲ್ಲಾ ಕಡೆ ಗಟರು, ರಸ್ತೆ, ಯುಜಿಡಿ ಲೈನು, ಪ್ರತಿ ಹಂತದಲ್ಲಿ ಎಲ್ಲಾ ಶಾಲೆಗಳ ಅಭಿವೃದ್ಧಿ ಮಾಡುವಂತದ್ದು, ಭವನಗಳನ್ನು ಮಾಡುವಂತದ್ದು, ಎಲ್ಲಾ ಕೆಲಸ, ಬಹಳಷ್ಟು ಕೆಲಸ 10 ವರ್ಷದಲ್ಲಿ ಮಾಡಿದೀವಿ. ಹೋದ್ಸರಿ ಬಿಜೆಪಿ ಇತ್ತು, ಹಿಂಗಾಗಿ ಒಂದ್ 4 ವರ್ಷ ನಮ್ಗೆ ಸ್ವಲ್ಪ ಕೆಲಸ ಬಹಳ ಮಾಡಕ್ ಆಗಿಲ್ಲ. ಅವ್ರು ಬೇಕಂತೇಳಿ ನಮ್ ದುಡ್ಡೆಲ್ಲ ಕಸ್ಕೊಂಡ್ ಆ ಕಡೆ ಹಾಕೊಂಡ್ರು. ಒಂದ್ ದುರ್ಗದ ಬೈಲ್ ಮಾಡಾಕತ್ತಿದ್ದೆ, 100 ಕೋಟಿ ರೂಪಾಯಿ ಇತ್ತು. ಅದನ್ನ ಬಹಳ ಹೈಟೆಕ್ ದುರ್ಗದ ಬೈಲ್, ಜನತಾ ಬಜಾರ್ ಅಂತೂ ಮಾಡಿದೆ. ಓಲ್ಡ್ ಹುಬ್ಳಿ ಮಾಡಾಕತ್ತಿದ್ದೆ, ಅಲ್ಲಿ ಕೆಲವು ವ್ಯಾಪಾರಸ್ಥರು ಗಲಾಟೆ ಮಾಡಿ ಕೋರ್ಟಿಗೆ ಹೋಗಿ ಏನೇನೋ ಮಾಡಿದ್ರು. ಆದ್ರೆ ಇವತ್ತು ಅವ್ರು ಬಿಡಂಗಿಲ್ಲ, ಅದು ಏನಾಯ್ತು ಅದನ್ನ ಮತ್ತೆ ಕೆಡಿ ಹೊಸದ ಮಾಡ್ತೀನಿ, ಅದು ಬಿಡಂಗಿಲ್ಲ. ದುರ್ಗದ ಬೈಲ್ಗೆ ಒಂದ್ 100 ಕೋಟಿ ಇಟ್ಟಿದ್ದೆ. ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಸ್ಮಾರ್ಟ್ ಸಿಟಿ ಒಳಗೆ. ಆ ಸರ್ಕಾರ ಬಿದ್ದ ತಕ್ಷಣ ಬಿಜೆಪಿ ಅವ್ರು ಬಂತ 100 ಕೋಟಿನೂ ಕಸ್ಕೊಂಡ್ರು. ಇವತ್ತೆಲ್ಲಾದ್ರೂ ಖೇಲೋ ಇಂಡಿಯಾ ಅಂತ ಹೇಳಿ ಹಾಕಿ ನಮ್ಮ ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗುವಂತ 4 ವರ್ಷ ಕೆಲಸ ಮಾಡಿದ್ರು. ಮತ್ತೆ ಸಿದ್ದರಾಮಯ್ಯನ ಬರಬೇಕಾಯ್ತು. ಈ ಭಾಗದಾಗ ಎಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ಮತ್ತೆ ಸಿದ್ದರಾಮಯ್ಯನ ಬರಬೇಕಾಗಿತ್ತು. ಮತ್ತೆ ಸಿದ್ದರಾಮಯ್ಯ ಬಂದ. ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ನೀವೆಲ್ಲ ಮಾತಾಡ್ಬೇಕು. ಎಲ್ಲಾ ಬಡವರು, ಯಾವ ಜಾತಿ ಇಲ್ಲ, ಅದಕ್ಕೆ ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲಾ ಭಾಗದ ಜನರ ಕಲ್ಯಾಣ ಮಾಡಿದ್ದ ಏಕೈಕ ನಾಯಕ ಯಾರಾದ್ರದ ಸಿದ್ದರಾಮಯ್ಯ ಸಾಹೇಬ. ನೋಡಿ, ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಮಾಡಿಬಿಟ್ಟಾನ, ಓಡಾಡ್ತಾರ, ಅಲ್ಲಿ ಇಲ್ಲಿಂದಲ್ಲಿ ಅವ್ರೇನು ಊಟವೂ ಇಲ್ಲಾರ್ದಂಗ ಆಗೈತಿ ಎಲ್ಲೆಲ್ಲೋ. ಈಗ ಅವರೆಲ್ಲ ನಮ್ಮ ಮೇಲೆ ಸಿಟ್ ಆಗ್ಬಿಟ್ರೆ, ಬರ್ಲಿ ಇನ್ನೊಮ್ಮೆ ಕಾಂಗ್ರೆಸ್ ವೋಟ್ ಹಾಕ್ತೀವಿ ನೋಡಂತ ಧಮಕಿ ಕೊಡಕತ್ತಾರ. ಅದನ್ನ ನೀವು ಅವ್ರ ಕಂಟ್ರೋಲ್ ಮಾಡೋದು ಏನ್ ದೊಡ್ಡದಿಲ್ಲ. 2 ದಿನ ಊಟ ಉಪವಾಸ ಹಾಕ್ರಿ, ನೀವ್ ಹೇಳಿದ್ದ ಊಟ ಹಾಕ್ತಾರ ಅವರು. ಅದೇ ನಿಮ್ ಕಂಟ್ರೋಲ್. ಅದು ನೀವು ಹೋಮ್ ಮಿನಿಸ್ಟರ್ ಅದಿರಿ, ನೀವು ಮನಸ್ಸು ಮಾಡಿದ್ರ ರಿಮೋಟ್ ಕಂಟ್ರೋಲ್ ನೀವು ನಿಮ್ ಕೈಗೆ ಇರ್ತಾವ. ಅವ್ರ 4 ದಿನ ಆಡಾಡ್ತಾರ ಅಷ್ಟ.
ಈಗ ಮನಿನೂ ಕೂಡ ಎಲ್ಲ ನಿಮ್ಮ ಹೆಸರಾಗ ಮಾಡಾಕತ್ತೀವಿ. ಬಸ್ನಾಗ ಅಡ್ಡಾಡಕ ಫ್ರೀ ಮಾಡೀವಿ. 2,000 ರೂಪಾಯಿ ನಿಮ್ ಕೈಯಾಗ ಬರಾಕತ್ತದ. ಈಗ ಅವ್ರು ಮತ್ ನಿಮ್ಗ ಕೇಳಂಗ ಆಗೈತೆ 2,000 ರೂಪಾಯಿ. ಅವ್ರೇನ್ ಬಾಳ ಸ್ವಲ್ಪ ಸೇಡ್ ತೀರ್ಸ್ಕೋಬಹುದು ನಮ್ಮ ಮೇಲೆ, ಆದ್ರೆ ಏನ್ ಆಗಂಗಿಲ್ಲ. ಮನ್ಯಾಗ ಅದು ಹೋಮ್ ಮಿನಿಸ್ಟರ್ ಮನಿ ಹೆಣ್ಮಕ್ಳ ಆ ಮನಿ ಇದು ಬೆಳಕಂದ್ರ ಆ ತಾಯಿನೇ. ಹೆಣ್ಣಿಗೆ ನಾವು ಈ ದೇಶದಲ್ಲಿ ಬಹಳ ವಿಶೇಷವಾದಂತ ಸ್ಥಾನಮಾನ ಕೊಟ್ಟಿದ್ವಿ. क्या आप लोग समझ रहे कि नहीं? समझ में आ रहा है ना? ಅದಕ್ಕೆ ಬಹಳ ಹೆಚ್ಚು ಹೆಣ್ಣಿಗೆ ನಾವು ಸ್ಥಾನಮಾನ. ಈ ದೇಶದೊಳಗ ಬಡೂರಾಗತ್ತಾರ, ಶ್ರೀಮಂತರಾಗತ್ತಾರ. ನಮಗೆ ಕೆಲವು ಕಡೆ ತಿನ್ನಕ್ಕೆ 2 ಹೊತ್ತು 3 ಹೊತ್ತು ಊಟ ಇಲ್ಲ, ಪಾಪ ಹಸುವಿನ ಗಂಜಿ ಕುಡಿದು ಮಲ್ಗಂತ ಕುಟುಂಬಗಳದಾವ. ಕೆಲವು ಕಡೆ 100 ಟೈಪ್ ಅಡಿಗೆ ಮಾಡಿ ಟೇಸ್ಟ್ ನೋಡಿ ಮತ್ತೆ ಗಟ್ಟಕ್ ಚೆಲ್ತಾರ. ಇದು ವ್ಯತ್ಯಾಸ ಐತಿ. ಅದಕ್ಕೆ ಬಸವಣ್ಣನವರು, ಅಂಬೇಡ್ಕರ್ರು ಈ ದೇಶದಾಗ ಎಲ್ಲರಿಗೂ ಸಮಾನತೆ ಬರಬೇಕು, ಈ ದೇಶದ ಸಂಪತ್ತು ಎಲ್ಲರೂ ಅನುಭವಿಸ್ಬೇಕು, ಎಲ್ಲರಿಗೂ ಭೂಮಿ ಇರಬೇಕು, ಎಲ್ಲಾ ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕು. ಈ ದೇಶದಲ್ಲಿರುವಂತದ್ದು 2 ಜಾತಿ, ಗಂಡು ಹೆಣ್ಣು. ಬಿಜೆಪಿಯವ್ರು ಏನು ಇಲ್ಲ, ಬರೇ ನಿನ್ನ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಬೆಂಕಿ ಹಚ್ಚೋದ್ ಬಿಟ್ರೆ ಏನೇನು ಮಾಡಿಲ್ಲ. ಮೋದಿ ಅಂತ ಹೇಳ್ಬಿಟ್ಟು 50 ಲಕ್ಷ ಕೋಟಿ ಐತೆ ದೇಶದ ಮೇಲೆ ಸಾಲ. ಯಾವಾಗ 1947 ನಮ್ಗೇನ್ ಸ್ವಾತಂತ್ರ್ಯ ಸಿಕ್ತು, ಅವತ್ತಿನಿಂದ 2050 ನಮ್ಮ ಕಾನ್ಸ್ಟಿಟ್ಯೂಷನ್ ಇದಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ 2014 ಮನಮೋಹನ್ ಸಿಂಗ್ ಮಹಾತ್ಮ ಮೊನ್ನೆ ಹೋದ, ಅಲ್ಲಿವರೆಗೆ ಬರೀ 50 ಲಕ್ಷ ಕೋಟಿ ಎಲ್ಲಾರು ಸೇರಿ ಸಾಲ ಮಾಡಿದ್ದು. ಮೋದಿ ಸಾಹೇಬ ಬಂದು 11 ವರ್ಷದೊಳಗ 168 ಲಕ್ಷ ಕೋಟಿ 3 ಟೈಮ್ ನಿಮ್ಮ ಮೇಲೆ ತಲೆ ಮೇಲೆ ಸಾಲ ಏರಿ ದಿವಾಳಿ ಮಾಡಿ ಎಲ್ಲಾ ದುಡ್ಡು ಶ್ರೀಮಂತರಿಗೆ ಮಾಡಿ GST ಹಾಕಿ ಒಂದು ಸೋಪು, ಪೇಸ್ಟು, ನೀವು ತಗೊಳ್ಳುವಂತದ್ದು ಶಾಂಪು ಎಲ್ಲರ ಮೇಲೆ GST ಹಾಕಿ ನಿಮ್ಮ ನರಕ ಮಾಡ್ಯಾರ. ಊಟ ಮಾಡೋದ್ ಕಷ್ಟ. ಕಾಂಟ್ರಾಕ್ಟರ್ಸ್ ಇಲ್ಲಿ ಕಾಂಟ್ರಾಕ್ಟ್ ಮಾಡಕ್ ಬಂದಾರಲ್ಲ, 1 ಕೋಟಿ ಕೆಲಸ ಮಾಡಿದ್ರೆ 18 ಲಕ್ಷ GST ಅಂತ ತಗೊಂತಾರ. ಮತ್ ನಮ್ ದುಡ್ಡು ತಗೊಂಡ್ ನಮ್ಗ ಕೊಡಕ್ಕ ಆಗಂಗಿಲ್ಲ. ಇದರಿಂದ ಆದ್ರೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಅಂಬಾನಿ ಅದಾನಿಗಳು ಸಾವಿರಾರು ಕೋಟಿ ಅವ್ರದ್ದು ಸಾಲ ಮನ್ನಾ ಮಾಡ್ತಾರೆ. ರೈತರ ಸಾಲ ಮನ್ನಾ ಮಾಡಂತಂದ್ರೆ ದುಡ್ಡಿಲ್ಲ, ಬಡವರ ಸಾಲ ಮನ್ನಾ ಮಾಡಂದ್ರೆ ದುಡ್ಡಿಲ್ಲ. ಅದಕ್ಕೆ ಮಹಾತ್ಮ ಸಿದ್ದರಾಮಯ್ಯ ಅಂತ ಅಣ್ಣ ಇವತ್ತು ಬಂದ ತಕ್ಷಣನೇ ಯಾರ್ಯಾರು ಆಶ್ರಯ ಮನೆಗಳು, ಹಿಂದುಳಿದವರ್ಗವರು, SC ST ಅವ್ರು ಏನ್ ಸಾಲ ಆಯ್ತು ಎಲ್ಲ ಮನ್ನಾ ಮಾಡಿರೋದಂತ ಮಹಾತ್ಮ. ನಿಜವಾಗಿ ಕೂಡ ಅಂತಹ ನಾಯಕ ಎಲ್ಲಿ ಸಿಗೋದಿಲ್ಲ. ಗ್ರೇಟ್ ಲೀಡರ್. ಇವತ್ತು ಅಂತ ಸಿದ್ದರಾಮಯ್ಯ ಅಣ್ಣ ಯಾರೊಬ್ರು ಬಡವರು ನನ್ಗೆ ಎಷ್ಟೇ ಹೊರೆ ಆದ್ರೂ ಹೊಟ್ಟೆ ಇಲ್ಲ, ಯಾವ ಬಡವರು ಹೊಟ್ಟೆ ಹಸಿಲಿದ್ದು ಮಲಗಬಾರ್ದು, ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಲಿ. ಯಾಕಂದ್ರೆ ನಾನು ಒಬ್ಬ ಕುರುಬ ಸಮಾಜದಾಗ ಹುಟ್ಟಿದಾಗ ನನಗೆ ಊಟದ್ದು 2 ಹೊತ್ತು ಊಟ ಸಿಗ್ತಿರ್ಲಿಲ್ಲ. ನಮ್ಗೆ ಅನ್ನ ತಿನ್ನೋದಂತಂದ್ರ ಹಬ್ಬ ಆಚರಣೆ ಆದಂಗ. ಅಂತ ಜನಗಳಿಗೆ ಏನಾದ್ರು ಜ್ವರ ಗಿರ ಬಂತಂದ್ರ ಬಾಜು ಮನೆಯಾಗಿಂದ ಅನ್ನ ತಂದು ನಾವು ತಿಂತಿದ್ವಿ ಅನ್ನೋಂಥದ್ದು ಸಿದ್ದರಾಮಯ್ಯಣ್ಣ ಹೇಳಿದ್ದು. ಅದಕ್ಕ ನಂತರ ಯಾರಿಗೂ ಕಷ್ಟ ಆಗ್ಬಾರ್ದು, ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಹೇಳಿ ಫ್ರೀ ಅಕ್ಕಿ ಮಾಡಿಕೊಟ್ರು. ಗೊತ್ತಿಲ್ಲಮ್ಮ. ಅದಕ್ಕೆ ನಮ್ಮದ್ರಾಗ ಬಿಜೆಪಿ MLA ನಿಂತು ವಿಧಾನಸೌಧದಾಗ ಹೇಳಿದ, ನೀವೇನೋ ಫ್ರೀ ಮಾಡಿಬಿಟ್ರಿ, ಎಲ್ಲಾ ಸೋಮಾರಿಗಳಾಗ್ಯಾರ, ಕೆಲ್ಸಕ್ಕ ಬರೋಲ್ರು, ಎಲ್ಲಾ ಸೋಮಾರಿ ಮಾಡಿ ದೇಶನ ಹಾ ಮಾಡಾಕತ್ತೀರಿ, ನೀವು ರಾಜ್ಯನ ಹಾ ಮಾಡಾಕತ್ತೀರಿ, ದಿವಾಳಿ ಮಾಡಾಕತ್ತೀರಿ ಅಂತ ಎದ್ದಿಂತ ಹೇಳ್ದ. ಅದಕ್ಕೆ ಸಿದ್ದರಾಮಯ್ಯ ಎದ್ದಿಂತ ಹೇಳ್ದ, ಅಲ್ಲಪ್ಪ ಇಷ್ಟು ದಿನ ನೀವೆಲ್ಲ ಕುಂತು ತಿಂದಿರಿ, ಅವ್ರು ದುಡ್ದಾರ, ಇನ್ನು ಮೇಲೆ ಅವ್ರು ಕೂಡ್ತಾರ, ನೀ ದುಡಿಯಾಕ ಹೋಗಂತ ಹೇಳಿ. ಇದು ಸಿದ್ದರಾಮಯ್ಯನಂದು ದೂರದೃಷ್ಟಿ. ಅಂದ್ರೆ ಎಲ್ಲರಿಗೂ ಸಮಾನತೆ ಇರ್ಬೇಕನ್ನಂಥದ್ದು ನಮ್ಮ ಮುಖ್ಯಮಂತ್ರಿಗಳು. ಈ ಮುಖ್ಯಮಂತ್ರಿಗಳನ್ನ ಯಾರು ಇನ್ನು ಮೇಲೆ ಇಂಥ ಮುಖ್ಯಮಂತ್ರಿಗಳು ಯಾರಿಗೂ ಸಿಗೋದಿಲ್ಲ. ಇವತ್ತೆಂತೆಂತ ಎಲ್ಲ ಬಡವ್ರ ಪರವಾಗಿ ಮಾಡ್ತಾರೆ, ಏನಿದ್ರು ಬಡವ್ರ ಪರವಾಗಿ. ಅದಕ್ಕೆ ಇವತ್ತು ನಮ್ಮ ಸರ್ಕಾರದ ಉದ್ದೇಶ ನಿಮ್ಗೆಲ್ಲ ಹಕ್ಕುಪತ್ರ ಕೊಡ್ಬೇಕು. ಒಂದಿಷ್ಟು ಹಕ್ಕುಪತ್ರ ಕೊಟ್ಟಿವಿ, ಇನ್ನೂ ಇಷ್ಟು ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು ಇಲ್ಲೂ ಕಾರ್ಪೊರೇಟ್ರು ಅವರು ಇರಲ್ಲ. ಅದು ಹಕ್ಕುಪತ್ರ ಕೊಡಕ್ ಬರಂಗಿಲ್ಲ.
ಹಕ್ಕಪತ್ರ ಕೊಡಕ್ಕೆ ಯಾಕೆ ಬರಂಗಿಲ್ಲ? ಯಾವ ನಿಮ್ಮ ಸರ್ಕಾರದಲ್ಲಿ ಮಟ್ಟದಲ್ಲಿ ಅದನ್ನ ನಿಮ್ ಲ್ಯಾಂಡ್ ಸರ್ಕಾರ ಒಂದು ವಶದಲ್ಲಿ ಇರ್ತದ, ಅದನ್ನ ಮಾತ್ರ ಕೊಡಕ್ ಬರ್ತದ. ಅದಕ್ಕೆ ನಾವೇನ್ ಮಾಡಿದೀವಿ, ಉಳಿದಂತದ್ದು ಲ್ಯಾಂಡ್ ಕೂಡ ಸರ್ಕಾರದಲ್ಲಿ ಅದನ್ನ ಸರ್ಕಾರ ಅಂತೇಳಿ ಮಾಡಿಬಿಟ್ಟು ಆಮೇಲೆ ಅದನ್ನ ಸ್ಲಮ್ ಡಿಕ್ಲೇರ್ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಈಗ ಅದನ್ನ ಕೆಲಸ ಮಾಡ್ತಾ ಇದೀವಿ. ಹಂಗೆ ಇದ್ರ ಜೊತೆಗೆ ಅದು ಮಾಡಿದ್ರೆ ಮಾಡಕ್ ಬರಂಗಿಲ್ಲ. ಅದು ಪ್ರೈವೇಟ್ ಲ್ಯಾಂಡ್. ಪ್ರೈವೇಟ್ ಲ್ಯಾಂಡ್ ಅನ್ನ ನಾವು ಸರ್ಕಾರ ಹಂತಕ್ಕೆ ತಗೊಂಡು ಆಮೇಲೆ ಅದನ್ನು ಕೂಡ ನಿಮ್ಮ ಹಕ್ಕುಪತ್ರ ಮಾಡಿಕೊಡ್ತೀವಿ. ಇಡೀ ಹುಬ್ಬಳ್ಳಿಯಲ್ಲಿ ಎಷ್ಟೆಷ್ಟು ಸ್ಲಮ್ಗಳದಾವ ಅಷ್ಟು ಸ್ಲಮ್ಗಳಿಗೆ ನಾನು ನನ್ನ ಅವಧಿಯಲ್ಲಿ ಎಲ್ಲಾ ಹಕ್ಕುಪತ್ರಗಳ ಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಎಲ್ಲಾ ಕಡೆ ಹಕ್ಕುಪತ್ರ ಕೊಡೋದು. ಹಕ್ಕುಪತ್ರ ಕೊಡೋದು ಅಷ್ಟೇ ಅಲ್ಲ, ನಮ್ ಬಡವರಿಗೆ ಮನೆಗಳನ್ನು ಕೂಡ ಕಟ್ಟಿಕೊಡ್ಬೇಕಂತೇಳಿ ನಿರ್ಧಾರ ತಗೊಂಡಿನಿ ನಾನಾಗ್ಲೇ. പക്ഷെ ಹಿಂದೆ ಯಾರು ಕಟ್ಟಿರ್ಲಿಲ್ಲ. ನಮ್ ಕಡೆ 3,000 ಮನೆಗಳ ಕಟ್ಟಕತ್ತೀನಿ, ಅಪಾರ್ಟ್ಮೆಂಟ್. ಯಾರು ಹಿಂದೆ ಯಾರು ಕಟ್ಟಿರ್ಲಿಲ್ಲ. ಯಾವ ಈ ಹುಬ್ಬಳ್ಳಿ ಇತಿಹಾಸದಾಗ ಯಾರು ನಮ್ಮ ಇವರಿದ್ರು, ಹೊನ್ನಳ್ಳಿ ಸಾಹೇಬ ಇದ್ರು, ಅವ್ರು ಇಂಡಿವಿಜುವಲ್ ಮನಿ ಕಟ್ಟಾರ. ಅವರು ಒಂದು 3,000 ಮನೆ 4,000 ಮನೆ ಕೊಟ್ಟಿದ್ದಾರೆ. ಅವ್ರಾದ್ಮೇಲೆ ಯಾರು ಕೊಟ್ಟಿಲ್ಲ. ನಾವೀಗ ಬಂದ್ಮೇಲೆ ಅಪಾರ್ಟ್ಮೆಂಟ್ ಕಟ್ಟಿದ್ವಿ. ಜಾಗ ಇಲ್ಲ ನಮ್ ಕಡೆ, ಏನ್ ಮಾಡ್ಬೇಕಂದ್ರೂ ಜಾಗ ಇಲ್ಲ. ಅದಕ್ಕೆ ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ನಿಮ್ಮ ಪರವಾಗಿದ್ದೀನಿ. ನಿಮ್ಮ ಪ್ರತಿ ಕಣ್ಣೀರಿಗೆ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತೀನಿ. ನಿಮ್ಮ ಸಮಸ್ಯೆಗಳು, ಅದಕ್ಕೆ ನಾನು ಇಷ್ಟೇ ಹೇಳೋದು, ನೀವೆಲ್ಲ ಹಿಂದುಳಿದ ಜನಾಂಗ ಇದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನೀವೆಲ್ಲ ಹಿಂದುಳಿದಂತ ಸಮಾಜ ಇದೆ. ಇವತ್ತು ನೀವೆಲ್ಲ ಮುಂದೆ ಬರ್ಬೇಕಂದ್ರೆ ಚಲೋ ಬಿಲ್ಡಿಂಗ್ ಕಟ್ಟಿದ್ರೆ ಮುಂದೆ ಬರಂಗಿಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ರಿ. ಅದಕ್ಕೆ ಇಲ್ಲಿ ಕಾಲೇಜ್ ತಂದಿನಿ. ಇತಿಹಾಸದಲ್ಲಿ ಯಾರು ತಂದಿರಲಿಲ್ಲ, ಕಾಲೇಜ್ ತಂದಿನಿ ಅಂತ ಚಾಲಾಗಿದೆ. ಮೊನ್ನೆ ಮಾಡಿದ್ನಲ್ಲ, ನೋಡಿದ್ರಲ್ಲ ಕಾಲೇಜ್ ತಂದಿದ್ದೀನಿ. ಹೈಸ್ಕೂಲ್ ಮಾಡಿದ್ದೀನಿ. ಇವತ್ತು ನಿಮ್ಗೆಲ್ಲ ಮದುವೆಗೆ ಮಂಟಪ ಮಾಡ್ಕೊಳ್ಳಿಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಭೂಮಿ ಮೇಲೆ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಟೆಂಡರ್ ಮಾಡಿ ಹೈಟೆಕ್ ಬಿಲ್ಡಿಂಗ್ ಮಾಡಿಕೊಡ್ತೀನಿ. ಇದು ನಾನು ಮುಖ್ಯವಾಗಿ ಹೇಳೋದಿಷ್ಟೇ, ನಾನು ಮುತೋಲಿ ಸಾಹೇಬ್ರಿಗೆ ಹೇಳೋದಿಷ್ಟೇ, ನೀವು ಇಲ್ಲಿ ಹಾಲ್ ಮಾಡಿಕೊಡ್ತೀನಿ, ದೊಡ್ಡ ಹಾಲ್ 2 ಕೋಟಿ ರೂಪಾಯಿ ಹೈಟೆಕ್ ಹಾಲ್ ಮಾಡಿಕೊಡ್ತೀನಿ. ಬರೇ ಮದುವೆ ಮಾಡ್ಕೊಳ್ಳೋದು ಮಾಡ್ಬೇಡ್ರಿ. ಅದ್ರ ಜೊತೆಗೆ ಸರ್ಕಾರದ ಯೋಜನೆಗಳೇನದಾವ, ನಮ್ಮ ಒಳ್ಳೊಳ್ಳೆ ಏನು ಒಳ್ಳೊಳ್ಳೆ ಸ್ಪೀಕರ್ಸ್ನೆಲ್ಲ ಕರೆಸಿ ನಮ್ಮ ಸಮಾಜ ಹೆಂಗ್ ಮುಂದುವರಿಬೇಕು, ನಾವೇನ್ ಮಾಡ್ಬೇಕು, ನಮ್ ಬಡತನ ನಿವಾರಣೆ ಹೆಂಗಾಗ್ಬೇಕು, ನಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡ್ಬೇಕು, ನಾವೆಲ್ಲ ಕುಂತಲ್ಲಿ ಮನೇಲಿ ಕೂತ್ಕೊಂಡು ಬಾಜು ಕಸ ಹಾಕೋದು, ಚೆಲ್ಲೋದು, ಇವೆಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳು ನಡಿಬೇಕಲ್ಲಿ. ತಾವೆಲ್ಲ ಮುತ್ತೋಲಿಗಳಿದ್ರೆಲ್ಲ ನಿರ್ಧಾರ ತಗೊಳ್ಬೇಕು. बड़े भाई गटर बनाया, रोड बनाया, उससे कुछ नहीं होने वाला। उसके साथ साथ आपके बच्चों के बारे में अब सोचना पड़ेगा, आपके बच्चे का भविष्य के बारे में सोचना पड़ेगा। हमारा तो फ्यूचर चला गया, लेकिन हमारा तो हो गया, लेकिन आने वाले कल में मेरे बच्चे का क्या है, उनको क्या करना, उनका एजुकेशन के लिए क्या करना, ये सोचने के लिए आप लोग इधर, आप जो भी मुतोली लोग हैं, खाली दूसरे मीटिंग्स करवाने के उतना ही नहीं, कम्युनिटी डेवलप करने के लिए, हमारा बच्चों के एजुकेशन के लिए, हेल्थ के लिए वो क्या स्कीम है, स्टेट का क्या है, सेंट्रल का क्या स्कीम है, वो सब यहाँ पे विचारधारा होना है। ऐसे काम यहाँ पे होना है। अभी एक जमाना था, औरत लोग खाली एक घर के 4 दीवार के अंदर ही रहना बोल के, अभी ऐसा ये नहीं है। अभी औरत भी पुरुषों के ज्यादा ही काम कर रहे हैं। अभी वो भी पायलट बन रहा है, साइंटिस्ट बन रहा है, वो भी इंजीनियर बन रहा है। सेंटर ಒಳ್ಳೆ ಮೆಸೇಜ್ ಪಾಸ್ ಆಗ್ಬೇಕು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಲ್ಲ ಕರ್ಬೇಕು. ನಿಮ್ ಮನ್ಯಾಗ ಮತ್ತೇನಾದ್ರು ನಿಮ್ ಮನೆಯವ್ರು ಯಾರು ಹೊಡೋದ್ರೆ ಮತ್ತೆ ಮೇರೆ ಬಾಯಿ ಉधर जाके उनको बराबर करता होले ಪೊಲೀಸ್ ಸ್ಟೇಷನ್ 70-80 ಲಕ್ಷದ ಯುಜಿಡಿ ಕೆಲಸನೂ ನಡೆದದ.
ಸೋಮವಾರದಿಂದ ಒಂದು 70-80 ಲಕ್ಷದ UGD ಕೆಲಸನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲ ಹೈವೇ ಕೂಡ ಹೈಟೆಕ್, ನಿಮ್ಮ ಮೇನ್ ರಸ್ತೆ ಕೂಡ ಎಲ್ಲ ಹೈಟೆಕ್ ಮಾಡಾಕತ್ತೀನಿ. ಎಲ್ಲ UGD ಚೇಂಜ್ ಮಾಡಿ, ರೋಡ್ ವೈಡ್ನಿಂಗ್ ಮಾಡಿ, ಕೆಲವರು ಅಂಗಡಿಗಳು ಹೋಗ್ತಾವ. ಅದಕ್ಕೆ ಈಗ ನಾನು ಒಬ್ಬರು ಇಬ್ಬರು ಸಂಬಂಧ ನಾನು ಯಾವ್ದು ಏನು ಮಾಡಕ್ ಆಗಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಯಾರ ಎನ್ಕ್ರೋಚ್ಮೆಂಟ್ ಐತಿ ಅದನ್ನೆಲ್ಲ ತೆಗಿಬೇಕಾಗ್ತದೆ. ಯಾಕಂದ್ರೆ ರೋಡ್ ವೈಡ್ನಿಂಗ್ ನಮ್ಮ ಎಲ್ಲೆಲ್ಲ ರಸ್ತೆಗಳ ಅಗಲ ಇಲ್ಲ, ಆ ಗಟ್ಟರಲ್ಲಿ ನೀರು, ನಿಮ್ದು ಋಣ ಬಹಳ ಐತಿ ನನ್ನ ಮೇಲೆ. ಆ ಋಣ ನಾನು ತೀರ್ಸ್ಬೇಕಾಗೈತಿ. ಪ್ರಾಮಾಣಿಕವಾಗಿ ನಿಮ್ಮ ಋಣ ಎಲ್ಲ ತೀರಿಸುವಂತ ಕೆಲಸ ನಾನು ಮಾಡ್ತೀನಿ. ನಿಮ್ಮೆಲ್ಲ ಶಕ್ತಿ ಇದ್ರೆ ನಾನು ಏನ್ ಬೇಕಾದಂತದ್ದು ಈ ಹುಬ್ಬಳ್ಳಿಯ ಸಂಪೂರ್ಣವಾದಂತ ಬದಲಾವಣೆ ಮಾಡಿ, ಒಂದು ಏನು ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಯಾವಾಗೂ ಗಲಾಟೆ ಅಂತಾರ ಇಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಒಂದು ಶಾಂತಿಯುತವಾದಂತ ಒಂದು ಸುಂದರವಾದಂತ ನಗರ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವಂತ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ, ಏನೇ ಇದ್ರು ಕೂಡ ನಾನು ಈ ಭಾಗದ ಮುತೋಲಿಗಳೇನಿದಾರ, ಮುತೋಲಿಗಳು ಏನ್ ಹೇಳ್ತಾರ ಆ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಖಂಡಿತವಾಗಿ ಕೂಡ ಇಲ್ಲಿ ನಾನು ಅಭಿನಂದಿಸ್ತೀನಿ ಮುತೋಲಿ ಅವರಿಗೆ. ತಾವು ಬಹಳಷ್ಟು ಬಾರಿ ವಿಶೇಷವಾದಂತ ಕಾಳಜಿ ಇದೆ ನಿಮಗೆ. ಈ ಭಾಗದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದ್ರಿ. ಯಾವಾಗ್ಲೂ ಕೂಡ ನನ್ನ ಬಗ್ಗೆ ಬೆನ್ನತ್ತಿ ಕೆಲಸ ಮಾಡ್ರಿ ಅಂತ ಹೇಳಿ. ಪಾಪ ನಾನು ಎಲೆಕ್ಷನ್ ಅಲ್ಲೂ ಕೂಡ ಹಗಲು ರಾತ್ರಿ ನಿಂತ್ಕೊಂಡು ಕೊಡ್ಬಾರಲ್ಲ. ನಾನು ಎಲೆಕ್ಷನ್ ದುಡ್ಕೊಂಡು ಇಲ್ಲ ನೀವು ಬರಬೇಕು, ಮತ್ತೆ ನಮ್ ಕೆಲಸ ಆಗ್ಬೇಕು ಅಂತ ಹೇಳಿ ಡೇ ಅಂಡ್ ನೈಟ್ ಕೆಲಸ ಮಾಡ್ಯಾರ. ಅದು ನಾನು ಕೂಡ ನಿಮ್ಮ ಋಣ ತೀರಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ನಾನು ನಿಮ್ಗೆಲ್ಲ ಹೇಳೋದ್ರ ಮೂಲಕ ಎಲ್ಲ ನಮ್ಮ ಮುಖಗಳೆಲ್ಲ ಹಿರಿಯರಿದ್ದೀವಿ. ಇದನ್ನೆಲ್ಲ ಕೂಡ ಖಂಡಿತವಾಗಿ ಕೂಡ ನಿಮ್ಮ ಎಲ್ಲ ಏನು ಸಮಸ್ಯೆಗಳಿದಾವೆ ಅದನ್ನೆಲ್ಲ ಸ್ಪಂದಿಸುವಂತ ಕೆಲಸ ಮಾಡಿದೀನಿ. ಜೊತೆಗೆ ನಮ್ಮ ಅಧಿಕಾರಿಗಳು ನೀವೆಲ್ಲ ಇದ್ರಿ. ಪ್ರವೀಣ್, ನೀವು ಸ್ಲಮ್ ಬೋರ್ಡ್ ಲಿಂದ ಮತ್ತೇನೇನೋ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂತದ್ದಾಯ್ತು, ಬೇರೆ ಇಲ್ಲಿ ಏನೇನೋ ಡೆವಲಪ್ಮೆಂಟ್ ವಿಚಾರದಲ್ಲಿ ಏನೇನಿದ್ರು ಕೂಡ ಆ ಒಂದು ಎಸ್ಟಿಮೇಟ್ ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ ಪ್ರಪೋಸಲ್ ಮೂವ್ ಮಾಡಿ. ಈ ಭಾಗದಲ್ಲಿ ಯಾರಾದ್ರೂ ರೌಡಿಸಂ, ಒಂದ್ 5 ನಿಮಿಷ ಮಾತಾಡ್ಬಾರ್ದಲ್ಲ. ಈ ಭಾಗದಲ್ಲಿ ಯಾರಾದ್ರೂ ರೌಡಿಸಂ ಮಾಡುವಂತದ್ದು, ಗುಂಡಾಗಿರಿ ಮಾಡುವಂತದ್ದು, ದಬ್ಬಾಳಿಕೆ ಮಾಡುವಂತದ್ದು, ಯಾರಾದ್ರೂ ಡ್ರಗ್ಸ್, ಗಾಂಜಾ, ಇಸ್ಪೆಟ್ಟು ಇಂಥವ್ರು ಯಾರಾದ್ರೂ ನನ್ನ ಗಮನಕ್ಕೆ ಬಂದ್ರೆ ನಿಮಗೆ ಇಲ್ಲಿ ಉಳಿಗಾಲಿಲ್ಲ, ನಿಮ್ಮನ್ನೆಲ್ಲ ಗಡಿಪಾರು ಮಾಡ್ತೀನಿ. ಯಾರೇ ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಭಾಗದ ವಾತಾವರಣ ಯಾವ್ದು ಕೆಡಿಸುವಂತದ್ದಿಲ್ಲ. ಇಲ್ಲಿ ಯಾವ್ದು ಕೂಡ ಗಾಂಜಾ, ಇಸ್ಪೆಟ್ಟು, ಯಾವ್ದಾದ್ರು ಕ್ಲಬ್ ಮಾಡುವಂತದ್ದು, ಬೇರೆ ರೀತಿ ಮಾಡೋದು, ಯಾವ್ದಾದ್ರು ಈ ತರದ ಅಪರಾಧಗಳನ್ನೇನಾದ್ರೂ ಮಾಡ್ತಿದ್ರೆ ನನ್ನ ಗಮನಕ್ಕೆ ನೀವು ಯಾರೇ ಇದ್ರು ಕೂಡ ಒಂದ್ ಫೋನಿನ ಮುಖಾಂತರ ಹೇಳು, ಇಲ್ಲಿ ಬಂದು ಇಂಥವರೆಲ್ಲ ವಾತಾವರಣ ಹಾಳು ಮಾಡ್ತಾ ಇದಾರೆ, ಗುಂಡಾಗಿರಿ ಮಾಡ್ತಾ ಇದಾರೆ, ನಮ್ಮ ಓಣಿ ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬರೀ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರನ್ನ ಎಲ್ಲಿ ಟೈಟ್ ಮಾಡ್ಬೇಕು ಅಲ್ಲಿ ಟೈಟ್ ಮಾಡ್ತೀವಿ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಈ ಓಣಿ ಬಿಟ್ಟು ಬೇರೆಯವ್ರು ಬಂದು ಇಲ್ಲಿ ಯಾವುದೇ ತರದ ಬೇರೆ ತರ ಆಕ್ಟಿವಿಟೀಸ್ ಮಾಡೋಂಗಿಲ್ಲ, ಗುಂಡಾಗಿರಿ ಮಾಡೋಂಗಿಲ್ಲ, ದಬ್ಬಾಳಿಕೆ ಮಾಡೋಂಗಿಲ್ಲ. ಅದು ಮಾಡಿದ್ರೆ ಅದಕ್ಕೆ ನಾನು ನಿಮ್ಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ಅದು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ರೀತಿಯ ಕ್ರೈಮ್ ಚಟುವಟಿಕೆಗಳು ಎಲ್ಲಿ ನಡೀಬಾರ್ದು. ಅದಕ್ಕೆ ಯಾರಾದ್ರೂ ಕುಮ್ಮುಖ ನೀಡುವಂತದ್ದು, ಸಪೋರ್ಟ್ ಮಾಡುವಂತದ್ದು ಯುವಕರು ಯಾರಾದ್ರು, ಬಹಳಷ್ಟು ಸಣ್ಣ ಮಕ್ಕಳು ಇವತ್ತಿಗೆ ಎಲ್ಲಿ ನೋಡಿದ್ರೆ ಚಾಕು ಹಾಕಿದೆ, ಎಲ್ಲ ಕಡೆ ಮರ್ಡರ್ ಕೇಸಸ್ ಬಹಳ ರಿಪೀಟೆಡ್ಲಿ ಆಗ್ತಾ ಇದೆ. ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಇಂಥ ಆಕ್ಟಿವಿಟೀಸ್, ಕ್ರೈಮ್ ಆಕ್ಟಿವಿಟೀಸ್ ಇಂದ ದೂರ ಇರ್ಬೇಕು. ನಿಮ್ ಮಕ್ಕಳನ್ನು ಕೂಡ ನೀವೆಲ್ಲ ಕಂಟ್ರೋಲ್ ಮಾಡ್ಬೇಕು. ನೀವೆಲ್ಲ ನನ್ನ ಮಕ್ಕಳೆಲ್ಲ ಬಹಳ ಎಲ್ಲರೂ ಎಲ್ಲಾ ಕೆಲಸ ಮಾಡಿದ್ರು ನನ್ನ ಮಗ ಬಹಳ ಸತ್ಯಾರಿಚಂದ್ರನ ಅಂತ ಹೇಳ್ತಾರೆ ಎಲ್ಲ ತಾಯಿಯರು. ಎಲ್ಲರ ಮಕ್ಕಳು ಹಂಗೆ, ತಾಯಿ ಅಂದ್ರೆ ತಾಯಿ ಕರುಣೆ ಹಂಗೆ, ಏನ್ ಮಾಡಿದ್ರು ಕೂಡ ನನ್ನ ಮಗ ಸುಪ್ರೀಮೆ ಅಂತ ಹೇಳೋದು. ಆ ರೀತಿ ಆಗ್ಬಾರ್ದು. ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದುವಂತ ಕೆಲಸ ಮಾಡ್ಬೇಕು. ಮಕ್ಕಳು ಎಲ್ಲಿ ಹೋಗ್ತಾರ, ಎಲ್ಲಿ ಬರ್ತಾರ, ಯಾರ ಜೊತೆ ಜೊತೆ ಒಡನಾಟ, ಇವೆಲ್ಲ ಕೂಡ ನೀವು ತಾಯಿ ಯಜಮಾನಿಯಾಗಿ ಮನೆ ಯಜಮಾನರು ಎಲ್ಲರೂ ಕೂಡ ಗಮನಿಸುವಂತ ಕೆಲಸ ಮಾಡ್ಬೇಕು. ಅದಕ್ಕೆ ಏನಾದ್ರು ಇದ್ರೆ ಅಲ್ಲೇ ಕಟ್ ಮಾಡುವಂತ ಕೆಲಸ ಮಾಡ್ಬೇಕು. ಅದಕ್ಕೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ,
ಇಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲಸ ಯಾವ ಕಾರಣಕ್ಕೂ ಆಗ್ಬಾರ್ದು. ಆದ್ರೆ ನಾನ್ ಯಾರನ್ನೂ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಬೇರೆ ಎಲ್ಲಾ ರೀತಿ ಒಬ್ಬ ಎಷ್ಟು ಸಾಫ್ಟ್ ಕೊಡೋ ಕಾಣ್ತಾನ ಅಷ್ಟೇ ರಫ್ ಅದೀನಿ, ಎಷ್ಟು ಸಾಫ್ಟ್ ಕಾಣ್ತೀವಿ ಅಷ್ಟೇ ರಫ್ ಅದೀನಿ. ಅದಕ್ಕೆ ನಾನು ಇಂಥ ವಿಚಾರದಲ್ಲಿ ರಫ್ ಅದೀನಿ. ಇಂಥವೆಲ್ಲದಕ್ಕೂ ನಾನು ಯಾವ್ದು ದುಡ್ಡೋದಿಲ್ಲ. ಇದೆಲ್ಲ ಗುಂಡಾಗಿರಿ ಅದು ಇದು ಇದೆಲ್ಲ ರೋಡಿ ಇದ್ದವು ಇದ್ಯಾವುದು ಕೂಡ ನನ್ನ ಕಡೆ ನಡೆಯೋದಿಲ್ಲ. ಬಹಳ ಸ್ಪಷ್ಟವಾಗಿ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬರುವಂತ ದಿನದಲ್ಲಿ ಈ ಮಕ್ಕಳು ಹಾಳಾಗ್ಬಾರ್ದು, ಇವ್ರ ಫ್ಯೂಚರ್ ಹಾಳಾಗ್ಬಾರ್ದು. ಓಕೆ, ಥ್ಯಾಂಕ್ ಯು.